ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ ಮನೆ ಹೊಸಲು ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು ಮುಖ ತೋರಿಸ್ಬೋದು, ಆದರೆ ನನ್ನ ಹೆಂಡತಿ ಉಸಿರನ್ನ ನಿಲ್ಲಿಸ್ಬಿಡುತ್ತಮ್ಮ. ನಾನೇನಾದರೂ ಇವತ್ತು ಆ ಮನೆಯೊಳಗೆ ಹೋದರೆ ಅದು ಕಲ್ಯಾಣಿ ಜೀವಕ್ಕೆ ಅಪಾಯ ಕಣಮ್ಮ, ತುಂಬ ಅಪಾಯ ಕಣಮ್ಮ ಅಂತಾರೆ ಶ್ರೀನಿವಾಸ್. ಯಾಕೆ ಮಾವ ಹೀಗೆ ಹೇಳ್ತಿದ್ದೀರಾ? ನಿಮ್ಮನ್ನು ನೋಡಿದರೆ ಕಲ್ಯಾಣಿ ಅತ್ತೆ ಆಯಸ್ಸು ಇನ್ನೂ ಜಾಸ್ತಿ ಆಗಬೇಕು, ಆದರೆ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದೀರಾ ಅಂತಾಳೆ ಪ್ರೇಮ. ಹೇಳ್ತೀನಮ್ಮ, ಯಾರಿಗೂ ಹೇಳದೇ ಇರೋ ಸತ್ಯನ ನಾನು ಇವತ್ತು ನಿನಗೆ ಹೇಳ್ತೀನಿ ಅಂತ ಇರೋ ವಿಷಯನೆಲ್ಲ ಶ್ರೀನಿವಾಸ್ ಪ್ರೇಮನ ಹತ್ರ ಹೇಳ್ತಾರೆ. ಈಚೆ ಕಾವ್ಯ ಕೂತ್ಕೊಂಡು ಶ್ರೀಧರ್ ಹೇಳಿದ ಮಾತನ್ನು ನೆನ್ಪು ಮಾಡ್ಕೊತಾ ಅಳ್ತಾಳೆ. ಮಹಾದೇವಂಗೆ ಕಾಲ್ ಮಾಡ್ತಾಳೆ. ಈಚೆ ಮಹಾದೇವ ಕಾರ್ ಒಳಗೆ ನೋಡ್ತಾ, ಅಪ್ಪಾಜಿ ಇಲ್ಲೇ ಕುಂತೀರಿ ಅಂತ ಹೇಳಿದ್ನಲ್ಲ, ಎಲ್ಲಿ ಹೊಂಟೋದ್ರು? ನನ್ನ ಫೋನ್ ಬೇರೆ ಇಲ್ಲೇ ಬಿದ್ದೈತೆ ಅಂತ ಫೋನ್ ತೊಗೊಂಡು ನೋಡ್ತಾ, ಅರೆ ನನ್ನ ಕಾಡ್ ರಾಕ್ಷಸಿ ಫೋನ್ ಮಾಡವಳೆ, ಏನಪ್ಪ ಆಶ್ಚರ್ಯ, ಅದು ವಿಡಿಯೋ ಕಾಲು, ಏನಿರ್ಬೋದು ತಡಿ ಮಾಡಿ ಕೇಳೋಣ ಅಂತ ಕಾಲ್ ಮಾಡ್ತಾನೆ ಮಹಾದೇವ. ಮಹಾದೇವ ಎಲ್ಲಿದ್ದೆ ನೀನು? ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು ಅಂತಾಳೆ ಕಾವ್ಯ. ನನ್ನ ಫೋನು ನನ್ನ ಇಷ್ಟ ಅಂತಾನೆ ಮಹಾದೇವ. ಕೊಬ್ಬಿನ ಮಾತಿಗೆ ನೋಡು, ನಾನೀಗ ಜಗಳ ಮಾಡೋಕ್ಕೆ ಫೋನ್ ಮಾಡಿಲ್ಲ, ಎಲ್ಲಿದ್ಯಾ ಅಂತ ಹೇಳು ಅಂತಾಳೆ ಕಾವ್ಯ. ಭೂಮಿ ಮ್ಯಾಕೆ ಅಂತಾನೆ ಮಹಾದೇವ. ಯಪ್ಪ, ನೀನು ಮನೇಲಿಲ್ಲ ಅಂತ ಮಾವ ನನಗೆ ಫೋನ್ ಮಾಡಿ ಹೇಳಿದರು, ನಿಜನಾ? ಅತ್ತೆ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರಂತೆ, ನೀನು ಆ ಮನೇಲಿ ಇಲ್ವಂತೆ, ನಿಜ ಹೇಳು ಮಹಾದೇವ ಅಂತಾಳೆ ಕಾವ್ಯ. ಅದು ಫೋನ್ ಕೈಜಾರಿ ಕೆಳಗೆ ಬಿದ್ದೋಯ್ತು, ನಮ್ಮಮ್ಮ ನನ್ನ ಮನೆಯಿಂದ ಹೊರಗೆ ಹಾಕವ್ರ ಅಂತ ಹೇಳಿದೆ. ಹಲೋ ಅಮ್ಮಿ, ನಮ್ಮಮ್ಮ ನನ್ನನ್ನು ಪ್ರಾಣ ಅಂತ ತಿಳ್ಕೊಂಡವ್ರೆ, ಅವ್ರು ನನ್ನ ಹೊರಗೆ ಹಾಕ್ತಾರಾ? ಭ್ರಮೆ ನಿಂದು ಅಂತಾನೆ ಮಹಾದೇವ. ಸುಳ್ಳು ಹೇಳಬೇಡ ಮಹಾದೇವ, ಅತ್ತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿಜ ಹೇಳು ಅಂತಾಳೆ ಕಾವ್ಯ. ಹೌದಾ, ನಿನ್ಗೆ ಯಾಕೆ ಅನುಮಾನ? ಒಂದು ನಿಮಿಷ ಇರು, ತೋರಿಸ್ತೀನಿ ಅಂತ ಮನೇನ ತೋರಿಸ್ತಾ, ನೋಡಿದ್ಯಾ ಇದೇ ನಿನ್ನ ಮನೆ, ನೀನು ಸಂಸಾರ ಮಾಡಿ ಬಿಟ್ಟು ಹೋದ ಮನೆ, ಇದು ಇನ್ನೊಂದು ಸಲ ತೋರಿಸ್ತೀನಿ ಅಂತ ಮನೇನ ತೋರಿಸ್ತಾ, ನೋಡಿದ್ಯಮ್ಮೆ ನನ್ನ ಮನೇಲೇ ಇವನಿ, ನಾನು ಸುಮ್ಮನೆ ಮಾತಾಡ್ತೀಯ ಅಂತಾನೆ ಮಹಾದೇವ. ಮತ್ತೆ ಮಾವ ಯಾಕೆ ನನ್ನ ಹತ್ರ ಹಾಗೆ ಹೇಳಿದರು ಅಂತಾಳೆ ಕಾವ್ಯ. ಸುಮ್ಮನೆ ಸುಳ್ಳು ಹೇಳೋರು ಕಣಮ್ಮಿ, ಹಿಂಗಾರು ನೀನು ಹಠ ಬಿಟ್ಟು ವಾಪಸ್ ಬರಲಿ ಅಂತ ಇರಬೇಕು, ಆದರೆ ತೊಂದರೆ ಏನಿಲ್ಲ ಬಿಡು, ನಿನಗೆ ಒಂದಲ್ಲ ಎರಡೆರಡು ಕೋಡ್ ಬಂದದೆ ಅಂತ ನಾನೇ ಚಿಕ್ಕಪ್ಪಂತವ ಹೇಳ್ತೀನಿ ಅಂತಾನೆ ಮಹಾದೇವ. ಮಹಾದೇವ ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳಬೇಡ ಮಾವ, ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ನಿಜ ಹೇಳು, ನೀನೇನೋ ಮುಚ್ಚಿಟ್ಟಿದ್ಯಾ, ಗುಳಿ, ನೀನು ನಿನ್ನೆ ಕೇಳ್ತಿರೋದು, ನಿಜ ಹೇಳು ಅಂತಾಳೆ ಕಾವ್ಯ. ಆಹಾ, ಏನು ನಾಟಕ ಮಾಡ್ತೀಯಮ್ಮಿ ನೀನು, ನಿನ್ನ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತಾಯ್ತು ಬಿಡು, ನಿನಗೆ ಅಲ್ಲಿ ಬೆಂಗಳೂರಲ್ಲಿ ಬದುಕೋಕ್ಕೆ ಆಯ್ತಿಲ್ಲ, ಓದೋಕ್ಕೂ ಕಷ್ಟ ಆಯ್ತದೆ, ಈ ಮಹಾದೇವನ್ನ ಬಿಟ್ಟು ಜೀವನ ನಡೆಸೋಕ್ಕಾಯ್ತಿಲ್ಲ, ಅದಕ್ಕೆ ಹೀಗೆಲ್ಲ ಪ್ಲ್ಯಾನ್ ಮಾಡಿ ಹೆಂಗಾರ ಮಾಡಿ ಕಾಲೇಜ್ ಬಿಟ್ಟು ಮನೆಗೆ ಸೇರ್ಕೊಂಡು ಬಿಡೋಣ ಅಂದ್ಕೊಂಡಿದ್ಯಾ ಅಲ್ವೇ? ಆಯ್ತು ಕಣಮ್ಮಿ, ನೀನು ಹೇಳ್ದಂಗೆ ಹಾಗೆ, ನಾನೀಗ ಮನೆಯಿಂದ ಹೊರಗಡೆ ಇದ್ದೀನಿ, ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬಂದುಬಿಡು, ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ಈಗಲೇ ಹ್ಞೂ ಅನ್ನು, ನಾನು ನನ್ನ ಗಾಡಿ ತೊಗೊಂಡು ಬಂದುಬಿಡ್ತೀನಿ. ಅಲ್ಲ ಕಣಮ್ಮಿ, ನಾನು ಅಂದರೆ ನಿನಗೆ ಇಷ್ಟನೇ ಇಲ್ಲ ಅಂದಮ್ಯಾಕೆ ನನ್ನ ಬಗ್ಗೆ ಇಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ನಾನು ಎಲ್ಲಿದ್ದರೆ ನಿನಗೇನು, ನಾನು ಏನು ಮಾಡ್ತಿದ್ರೆ ನಿನಗೇನು ಅಂತೀನಿ. ಆಹಾ, ಒಂದು ವಿಷಯ ಇಲ್ಲ, ಬೇಡ ಬೇಡ ಅಂದ್ಕೊಂಡು ಹೀಗೆ ನೆರಳು ಥರ ಕಾಡೋದು ಐತಲ್ಲ, ಅದನ್ನೇ ಕಣಮ್ಮಿ ಅಪ್ಪಟ ಪಿರುತಿ ಅಂತ ಹೇಳೋದು. ಏಯ್ ಕಾಡು ರಾಕ್ಷಸಿ, ಈಗಲಾದರೂ ಒಪ್ಕೊ, ನಿನಗೆ ನನ್ನ ಮೇಲೆ ಪಿರುತಿ ಕಾಳಜಿ ಎರಡೂ ಐತೆ, ಈ ಮಹಾದೇವನ ಮೇಲೆ ನಾಣೆಗೂ ಐತೆ ಹಾಂ ಅಂತಾನೆ ಮಹಾದೇವ. ಏಯ್ ನಿನಗೆ ಯಾವಾಗಲೂ ತಮಾಷೆನೆ, ನಾನು ಕೇಳ್ತಿರೋದನ್ನು ನೀನು ಹೇಳ್ತಿರೋದೇನು, ನಿನ್ನ ಹತ್ರ ಮಾತಾಡೋದೇ ವೇಸ್ಟು, ಛೆ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ. ಕಾಡು ರಾಕ್ಷಸಿ ಒಳಗಡೆ ಬೈದರೂ ಪಿರುತಿ ಐತೆ, ಆದರೆ ಹೊರಗಡೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ತಾಳೆ. ಅಯ್ಯೋ, ನಾನು ಇವಳು ಮಾತಾಡಿಕೊಂಡು ಅಪ್ಪಾಜಿ ಎಲ್ಲವರೇ ಅನ್ನೋದನ್ನೇ ಮರ್ತ್ಬಿಟ್ನಲ್ಲ, ಅಪ್ಪಾಜಿ ಅಪ್ಪಾಜಿ ಅಂತ ಮಹಾದೇವ ಹುಡುಕ್ತಾನೆ. ಈಚೆ ಶ್ರೀನಿವಾಸ ಅಳ್ತಾ, ಇದಮ್ಮ ನನ್ನ ಜೀವನದ ಕತೆ ಅಂತಾರೆ. ನೀವು ಈಗ ದಾಮಿನಿ ಬಗ್ಗೆ ಹೇಳ್ತಿದ್ದೀರಾ ಅಲ್ವಾ, ಇದೆಲ್ಲದ್ರ ಹಿಂದೆ ಅವಳು ಇದ್ದಾಳ, ಆ ರಾಕ್ಷಸಿ ಯಾರನ್ನೋ ಕೂಡ ಹಾಕಿದ್ದಾಳೆ ಅಂತ ಗೊತ್ತಿತ್ತು ಮಾವ, ಆದರೆ ನೀವು ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲ ಮಾವ, ಸಾಕು ಮಾವ, ಇಷ್ಟು ವರ್ಷ ನೀವು ನರಳಿ ಸಾಕು, ನಿಮ್ಮ ಬದುಕನ್ನು ನರಕ ಮಾಡಿ ನಮ್ಮ ಇಡೀ ಕುಟುಂಬನ ಬೀದಿಗೆ ತಂದಿರೋ ಆ ದಾಮಿನಿನ ಸುಮ್ಮನೆ ಬಿಡಬಾರ್ದು, ನೀವು ನನ್ನ ಜೊತೆ ಬನ್ನಿ ಮಾವ, ಈಗಲೇ ಆ ರಾಕ್ಷಸಿನ ಜುಟ್ಟು ಹಿಡಿದು ಆಚೆ ದಬ್ಬೋಣ ಅಂತಾಳೆ ಪ್ರೇಮ. ಬೇಡಮ್ಮ ಪ್ರೇಮ ಬೇಡ, ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲಮ್ಮ ಆ ದಾಮಿನಿನ ಎದುರು ಹಾಕ್ಕೊಳ್ಳೋದು. ನೋಡಮ್ಮ, ಈ ವಿಷಯನ ಇವಾಗಲೇ ಯಾರಿಗೂ ಹೇಳೋದು ಬೇಡ, ಒಂದು ವೇಳೆ ದಾಮಿನಿಗೆ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಅವಳು ನನ್ನ ಹೆಂಡ್ತಿನ, ನನ್ನ ಮಕ್ಕಳನ್ನ, ನನ್ನನ್ನು ಯಾರನ್ನು ಜೀವಂತವಾಗಿ ಉಳಿಸಲ್ಲಮ್ಮ, ಅಂತ ಕ್ರೂರಿ ಅವಳು, ದಯವಿಟ್ಟು ಇವಾಗಲೇ ಯಾರಿಗೂ ಹೇಳೋದು ಬೇಡ, ನಿನ್ನ ಕೈ ಮುಗಿತೀನಿ ಕಂದ ಅಂತ ಕೈ ಮುಗಿತಾರೆ ಶ್ರೀನಿವಾಸ್. ನೀವೇನು ಯೋಚನೆ ಮಾಡಬೇಡಿ ಮಾವ,
ಇಷ್ಟು ದಿನ ಆ ದಾಮಿನಿ ಆಡಿದ್ದೇ ಆಟ ಆಗಿತ್ತು. ಇನ್ನೇನಿದ್ರು ನಾವು ಎದುರಾಟ ಆಡೋದು ಅಷ್ಟೇ. ಇನ್ಮೇಲೆ ಆ ದಾಮಿನಿ ಕತೆ ಕೊನೆ ಆಟನ ನಾವು ಬರೆಯೋಣ ಮಾವ. ನೀವು ಒಬ್ಬರೇ ಅಂತ ಅಂದ್ಕೋಬೇಡಿ, ನಿಮ್ಮ ಜೊತೆಗೆ ನಾನಿದ್ದೀನಿ. ನನ್ನ ಇಡೀ ಕುಟುಂಬದ ಜೊತೆ ಆಟ ಆಡಿದ್ದ ಆ ದಾಮಿನಿನ ನಾನಂತೂ ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ಅವಳು ನಮಗೆಲ್ಲ ಕಣ್ಣೀರು ಹಾಕಿಸಿದ್ದಾಳೆ. ಇನ್ಮೇಲೆ ಅವಳಿಗೆ ರಕ್ತ ಕಣ್ಣೀರೇ ಹಾಕಿಸ್ತೀವಿ. ಅವಳದ್ದೇ ಭಾಷೆಯಲ್ಲಿ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಇದು ನನ್ನ ಶಪಥ ಮಾವ ಅಂತಾಳೆ ಪ್ರೇಮ. ಆಗ ಮಹಾದೇವ ಬಂದು, ಅಪ್ಪಾಜಿ ಏನಾಯಿತು, ಯಾಕೆ ಅಳ್ತಿದ್ದೀರಾ, ಏನಾದರೂ ತೊಂದರೆ ಆಯಿತಾ ಅಂತಾನೆ ಮಹಾದೇವ. ಆಗ ಮಹಾದೇವ ಅಂತ ಅವನ ಕೆನ್ನೆ ಮೈನ ಸವರ್ತಾ ಗಟ್ಟಿಯಾಗಿ ತೊಕ್ಕೊಂಡು ಅಳ್ತಾರೆ ಶ್ರೀನಿವಾಸ್. ಏನಾಯಿತು ಅಂತಾನೆ ಮಹಾದೇವ. ಪ್ರೇಮ ಕಣ್ಣಲ್ಲೂ ನೀರು ಬರುತ್ತೆ. ಏನಾಯಿತು ಅಪ್ಪಾಜಿ, ಯಾಕೆ ಹಿಂಗೆ ಅಳ್ತಿದ್ದೀರಾ, ಏನಾದರೂ ತೊಂದರೆ ಆಯ್ತಾ ಅಪ್ಪಾಜಿ ಅಂತಾನೆ ಮಹಾದೇವ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಆ ಥರ ಕರಿ ಅಪ್ಪ ಅಂತಾರೆ ಶ್ರೀನಿವಾಸ್. ಏನು ಅಂತ ಕರಿಬೇಕು, ಅಪ್ಪಾಜಿ ಅಂತನಾ ಅಂತಾನೆ ಮಹಾದೇವ. ಹಾಂ ಅಂತಾರೆ ಶ್ರೀನಿವಾಸ್. ಏನಿವಾಗ ಹಾಗೆ ಕೇಳ್ತಿದ್ದೀರಾ ಅಂತಾನೆ ಮಹಾದೇವ. ಅಯ್ಯೋ ಭಗವಂತ, ಇಷ್ಟು ದಿನ ನನ್ನ ಸ್ವಂತ ಮಗ ನನ್ನ ಜೊತೇಲಿದ್ರು, ಇವನೇ ನನ್ನ ಮಗ ಅಂತ ಗುರ್ತಿಸೋಕೆ ಆಗಿಲ್ವಲ್ಲಪ್ಪ, ಎಂಥ ಪಾಪಿ ತಂದೆ ನಾನು ಅಂತ ಶ್ರೀನಿವಾಸ್ ಯೋಚನೆ ಮಾಡ್ತಾರೆ. ಅಪ್ಪಾಜಿ ಯಾಕೆ ಈ ಥರ ಸಂಕಟ ಪಡ್ತಿದ್ದೀರಾ, ಏನಾಯಿತು ಹೇಳಿ ಅಪ್ಪಾಜಿ ಅಂತಾನೆ ಮಹಾದೇವ. ಏನಿಲ್ಲ ಮಹಾದೇವ, ಏನಿಲ್ಲಪ್ಪ, ಹೆತ್ತು ತಾಯಿಯಿಂದ ನೀನು ದೂರ ಇರೋ ಸಂಕಟನ ಈ ಪಾಪಿ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ವಲ್ಲ ಅಂತ ಸಂಕಟಪಟ್ಟನಪ್ಪ. ಅದಕ್ಕೆ ನನ್ನ ಮೇಲೆ ಯಾಕೋ ನನಗೆ ಬೇಜಾರಾಗ್ತಿದೆಯಪ್ಪ ಅಂತಾರೆ ಶ್ರೀನಿವಾಸ್. ದಿಟನಾ ಇದೇ ವಿಷಯನ ಅಪ್ಪಾಜಿ ಅಂತಾನೆ ಮಹಾದೇವ ಅವರೇ, ಅದು ನಮ್ಮ ಕುಟುಂಬದಲ್ಲಿ ಆಗ್ತಿರೋ ವಿಷಯನೆಲ್ಲ ಇವ್ರ ಹತ್ರ ಹೇಳ್ತಿದ್ದೆ. ಹಾಗೆ ಕಾವ್ಯ ಮತ್ತು ಅತ್ತೆ ಮಧ್ಯದಲ್ಲಿ ನೀವು ಅಡ್ಡಕತ್ರಿಯಾಗಿ ಸಿಕ್ಕಾಕೊಂಡಿದ್ದಿರೋದನ್ನ ಕೇಳಿ ತುಂಬ ಸಂಕಟ ಪಡ್ತಿದ್ರು ಅಂತಾಳೆ ಪ್ರೇಮ. ಅಷ್ಟೇನಾ ಅಪ್ಪಾಜಿ, ಆ ವಿಷಯ ಈಗಾಗಲೇ ನಿಮಗೆ ಗೊತ್ತಿರೋದೇ ಅಲ್ವಾ. ನೋಡಿ, ನೀವೇನು ಚಿಂತೆ ಮಾಡಬೇಡಿ, ಕಾಲಕ್ಕೆ ತಕ್ಕಂತೆ ಎಲ್ಲನೂ ಬದಲಾಯ್ತದೆ. ಕೇಡುಗಾಲ ಕಳಿಬೇಕು ಅಷ್ಟೇಯ. ಮನುಷ್ಯನೇ ಶಾಶ್ವತ ಅಲ್ಲ, ಇನ್ನು ಈ ಸಮಸ್ಯೆಗಳು ಶಾಶ್ವತನ ಹೇಳಿ. ಆಯ್ತದೆ, ಎಲ್ಲ ಒಳ್ಳೆಯದಾಯ್ತದೆ, ನಮ್ಮ ಕುಟುಂಬ ಒಂದಾಯ್ತದೆ ಅಂತಾನೆ ಮಹಾದೇವ. ದೇವರೇ, ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಈ ಕುಟುಂಬನ. ಇಷ್ಟು ದಿನ ಈ ಜೀವ ಬದುಕಿದ್ರು ಎಲ್ರಿಗೂ ಸತ್ತೋಗಿದ್ದಾರೆ ಅನ್ನೋ ನೋವಿತ್ತು. ಆದರೆ ಇವತ್ತು ಕಣ್ಣೆದುರೇ ನಿಂತಿದ್ದಾರೆ. ಆದರೆ ನಾನೇ ನಿಮ್ಮ ಅಪ್ಪ ಅಂತ ಬಾಯ್ಬಿಟ್ಟು ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ವಲ್ಲ. ಅದಕ್ಕಿಂತ ದೊಡ್ಡ ಶಾಪ ಒಂದು ಸಂಸಾರಕ್ಕೆ ಬೇಕಾ. ನಿಜ ಹೇಳೋಕೋದ್ರೆ ಪ್ರಾಣಕ್ಕೆ ಕೂತು, ಸುಳ್ಳು ಹೇಳಿದರೆ ಕರಳಿಗೆ ನೋವು. ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ನೀನು ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಮಹಾದೇವ, ನೋಡು, ಇರುವವರೆಗೂ ನಿನ್ನ ಜೀವನದಲ್ಲಿ ಏನೆಲ್ಲ ಆಗೋಯ್ತು, ಇನ್ಮುಂದೆ ನಿನ್ನ ಜೀವನದಲ್ಲಿ ಏನೇ ಆದರೂ ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಒಂದು ಮಾತು ಜಪ್ತಿಲಿಟ್ಕೋ, ಈ ನಿನ್ನ ಅಪ್ಪಾಜಿ ಯಾವಾಗಲೂ ನಿನ್ನ ಜೊತೆಲಿ ಇರ್ತಾನೆ, ನಾನು ಕೊಡೋ ಮಾತು ಇದು ಅಂತ ಮಹಾದೇವನ ತಪ್ಕೋತಾರೆ ಶ್ರೀನಿವಾಸ್. ಸರಿ ಹೊತ್ತಾಯ್ತದೆ, ಬನ್ನಿ ಹೋಗೋಣ ಅಂತಾನೆ ಮಹಾದೇವ. ಈಚೆ ಕಾವ್ಯ ಆಚೆ ಈಚೆ ತಿರುಗ್ತಾ, ಸೌಜನ್ಯ ನಿಜ ಹೇಳೆ, ನಿನಗೆ ನಿಜವಾಗ್ಲೂ ಹಾಗನ್ನಿಸ್ತಿದ್ಯಾ, ನನಗೆ ಆ ಮಹಾದೇವನ ಮೇಲೆ ಅಷ್ಟೊಂದು ಕಾಳಜಿ ಇದೆಯಾ ಅಂತಾಳೆ ಕಾವ್ಯ. ಹೌದು ಕಾವ್ಯ, ನಿನ್ನ ಮಾತು, ನಿನ್ನ ಕಣ್ಣಲ್ಲಿರೋ ಆತಂಕ ನೋಡಿದರೆ ಯಾರಿಗಾದರೂ ಹಾಗೆ ಅನಿಸುತ್ತೆ ಕಣೋ. ನೀನು ಮನಸ್ಸಿಗೆ ಗಂಡನ ಜವಾಬ್ದಾರಿ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಎಷ್ಟೇ ಹೊರಗಡೆ ಬೈದರೂ ನಿನ್ನ ಮನಸ್ಸು ಒಳಗಡೆ ನಿನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೂ ಅನಿಸ್ತಿದೆ ಕಣೆ ಅಂತಾಳೆ ಸೌಜನ್ಯ. ಇಲ್ಲ, ಅದೆಲ್ಲ ಬರೀ ನಿನ್ನ ಭ್ರಮೆ ಅಂತಾಳೆ ಕಾವ್ಯ. ಮುಚ್ಚಿಡ್ಬೇಡ ಕಾವ್ಯ, ಒಬ್ಬ ಮನುಷ್ಯ ಮನೆಯಿಂದ ಆಚೆ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ನಿನ್ನ ಮುಖದಲ್ಲಿರೋ ರಕ್ತನೇ ಹಿಂಗೋಗಿದೆ ಅಂದರೆ ಅದರ ಅರ್ಥ ಏನು ಅಂತಾಳೆ ಸೌಜನ್ಯ. ಏನು ಅಂತಾಳೆ ಕಾವ್ಯ. ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ಇಷ್ಟೊಂದು ಕೋಪ, ಕಾಳಜಿ ಎರಡೂ ಇರೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ಅವನು ಆಡಿರೋ ಮಾತನ್ನು ಕೇಳಿದರೆ ಅವನ ಮನುಷ್ಯನೇ ಅಲ್ಲ ಅನಿಸುತ್ತೆ. ನಿನ್ನ ಓದನ್ನ ಅಷ್ಟು ಹೀಯಾಳಿಸಿ ಅವಮಾನ ಮಾಡಿದ್ರು ನೀನು ಯಾಕೆ ಅವನ ಮೇಲೆ ಅಷ್ಟೊಂದು ಕಾಳಜಿ ಇಟ್ಕೊಂಡಿದ್ಯಾ. ನೋಡು ಕಾವ್ಯ, ನೀನು ಒಳ್ಳೆಯವಳು, ಆದರೆ ನಿನ್ನ ಗಂಡ ಒಳ್ಳೆಯವನಲ್ಲ. ನಿನ್ನ ಈ ಕಾಳಜಿಗೆ ಇವತ್ತಿಗೆ ಶ್ರದ್ಧಾಂಜಲಿ ಮಾಡದೆ ಹೋದರೆ ಇನ್ಮುಂದೆ ದೊಡ್ಡ ಮರವಾಗಿ ಬೆಳೆದು ಪ್ರೀತಿ ಹುಟ್ಟಿಸಿ ನಿನ್ನನ್ನೇ ಸಾಯಿಸಿಬಿಡುತ್ತೆ ಕಣೆ ಅಂತಾಳೆ ಸೌಜನ್ಯ. ಹೌದಾ, ಈಗ ನಾನು ಏನು ಮಾಡಲಿ, ನನ್ನ ಮನಸ್ಸಲ್ಲಿರೋ ಕಾಳಜಿನ ಹೇಗೆ ಕಿತ್ತಾಕಲಿ ಅಂತಾಳೆ ಕಾವ್ಯ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾಳೆ ಸೌಜನ್ಯ. ಈಚೆ ಮಹಾದೇವ ಕಾರಲ್ಲಿ ಕೂತ್ಕೋತಾನೆ. ಆಗ ಪ್ರೇಮ ಶ್ರೀನಿವಾಸ್ ಹತ್ರ, ಮಾವ ನೀವೇನೂ ಚಿಂತೆ ಮಾಡಬೇಡಿ, ಇನ್ಮೇಲೆ ಇಲ್ಲಿ ಏನೇ ಆದರೂ ಆ ಜವಾಬ್ದಾರಿ ನಾನು ತಗೋತಿದ್ದೀನಿ. ಅತ್ತೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತಾಳೆ ಪ್ರೇಮ. ನಿನಗೆ ಒಳ್ಳೆಯದಾಗಲಿ ತಾಯಿ, ಆ ಭಗವಂತನ ದಯೆಯಿಂದ ನಮ್ಮ ಕುಟುಂಬದ ಎಲ್ಲ ಸಮಸ್ಯೆನೂ ದೂರವಾಗಿ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಸೇರಿದರೆ ಅಷ್ಟು ಸಾಕಮ್ಮ, ನನಗೇನು ಬೇಡಮ್ಮ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ ಇಬ್ಬರೇ ಏನು ಮಾತಾಡ್ತಿದ್ದೀರಾ, ಅದೇನು ಅಂತ ನನಗೂ ಹೇಳ್ಬಾರ್ದಾ ಅಂತಾನೆ ಮಹಾದೇವ. ಏನಿಲ್ಲಪ್ಪ ಅಂತಾರೆ ಶ್ರೀನಿವಾಸ್. ಸರಿ ಹೊತ್ತಾಯಿತು, ಬನ್ನಿ ಹೋಗುಮ. ಪ್ರೇಮ ಅವರೇ, ನೀವು ಗಾಡಿ ಹತ್ಕೊಳ್ಳಿ, ಹಠಿತವ ಬಿಟ್ಟೋಯ್ತೀನಿ ಅಂತಾನೆ ಮಹಾದೇವ. ಬೇಡ ನಾನು ನಡ್ಕೊಂಡೇ ಹೋಯ್ತೀನಿ ಅಂತಾಳೆ ಪ್ರೇಮ. ಸರಿ ಹುಷಾರು ಅಂತ ಮಹಾದೇವ ಹೋಗ್ತಾನೆ. ಈಚೆ ಪ್ರೇಮ ನಡ್ಕೊಂಡು ಬರ್ತಾ ಇರ್ತಾಳೆ. ಆಗ ರಾಮ್ ಬಂದು, ಪ್ರೇಮ ಎಲ್ಲೋಗಿದ್ದೆ, ಇಲ್ಲೇನು ಮಾಡ್ತಿದ್ಯಾ, ಗಾಡಿ ಹೋದ ಹಾಗಾಯಿತು, ಅದು ಅಣ್ಣನೇ ಅಲ್ವಾ ಅಂತಾನೆ.
ಹೌದು ರಾಮ್, ಅತ್ತೆಗೆ ಹುಷಾರಿಲ್ಲ ಅಂತ ಕೇಳಿ ಪಾಪ ಗಾಬರಿಯಿಂದ ನೋಡೋಕೆ ಬಂದಿದ್ರು ಅಂತಾಳೆ ಪ್ರೇಮ. ವಾಟ್, ಅಣ್ಣ ದೊಡ್ಡಮ್ಮನ ನೋಡಿದ್ನಾ, ದೊಡ್ಡಮ್ಮನ ಜೊತೆ ಮಾತಾಡಿದ್ನಾ ಅಂತಾನೆ ರಾಮ್. ಇಲ್ಲ ರಾಮ್, ಕದ್ದು ಮುಚ್ಚಿ ಬಂದು ನೋಡ್ಕೊಂಡು ಹೋದ್ರು ಅಂತಾಳೆ ಪ್ರೇಮ. ಪಾಪ ಅಣ್ಣ, ಒಂದೇ ಹಳ್ಳಿಲಿ ಇಷ್ಟ ಹತ್ರದಲ್ಲಿದ್ರು ನಾವು ದೊಡ್ಡಮ್ಮನ ದೂರದಿಂದ ನೋಡೋಕೆ ಕಷ್ಟ ಆಗ್ತಿದೆ ನಮಗೆ. ಇನ್ನು ಹೆತ್ತು ತಾಯಿಯಿಂದ, ಹೆಂಡತಿ ದ್ವೇಷದಿಂದ, ಸ್ವಂತ ಮನೆಯಿಂದ ತುಂಬ ದೂರ ಇದ್ದಾನೆ ಅಣ್ಣ. ಪಾಪ ಅವನು ಎಷ್ಟು ನೋವು ಅನುಭವಿಸ್ತಿದ್ದಾನೋ. ಮಕ್ಕಳನ್ನ ಸೊಸೇಂದ್ರನ್ನ ದೂರ ಮಾಡ್ಕೊಂಡಿದ್ದ ದೊಡ್ಡಮ್ಮಂಗೆ ಅದೆಷ್ಟು ಸಂಕಟ ಆಗ್ತಿದೆಯೋ ಏನೋ ಅಂತಾನೆ ರಾಮ್. ಹೌದು ರಾಮ್, ಅತ್ತೆ ಮಹಾದೇವ ಅವರು ನಾವೆಲ್ಲರೂ ಅನುಭವಿಸ್ತಾ ಇರೋ ನೋವು ಯಾವ ಶತ್ರುಗೂ ಬೇಡ ಅಂತಾಳೆ ಪ್ರೇಮ. ಏನೇ ಹೇಳು ಪ್ರೇಮ, ದೊಡ್ಡಮ್ಮ ನಮಗಿಂತ ಜಾಸ್ತಿ ನೋವನ್ನು ಅನುಭವಿಸ್ತಿದ್ದಾರೆ. ಜೀವನದಲ್ಲಿ ಅವ್ರು ಖುಷಿನೇ ನೋಡಿಲ್ಲ. ಮೊದಲು ದೊಡ್ಡಮ್ಮನ ಬಿಟ್ಟು ಎಲ್ಲೋ ದಿಕ್ಕಿಲ್ಲದೆ ಹೋಗಿ ಸತ್ತೋದ್ರು ಅಂತಾನೆ ರಾಮ್. ರಾಮ್, ದಯವಿಟ್ಟು ನೀನು ದೊಡ್ಡಪ್ಪನ ಬಗ್ಗೆ ಸತ್ತೋಗಿದ್ದಾರೆ ಅಂತೆಲ್ಲ ಮಾತಾಡಬೇಡ ಕಣೋ ಅಂತಾಳೆ ಪ್ರೇಮ. ಅಲ್ಲ ಪ್ರೇಮ, ದೊಡ್ಡಪ್ಪ ದೋಣಿ ಮುಗಿಸ್ಕೊಂಡು ಅಂತ ರಾಮ್ ಹೇಳುವಾಗ, ರಾಮ್, ನಾನು ಪ್ರಪಾತದಿಂದ ಬಿದ್ದೆ ಅನ್ನೋದನ್ನು ಎಲ್ಲರೂ ನಂಬಿದ್ರು. ಇದು ಹಾಗೆ ಆಗಿರ್ಬೋದು ಅಲ್ವಾ? ಅಂದರೆ ಅವರು ದೇಹ ಸಿಕ್ಕಿಲ್ಲ, ಆದರೂ ಅವ್ರು ಸತ್ತೋಗಿದ್ದಾರೆ ಅಂತ ನಾವು ಯಾಕೆ ಅಂದ್ಕೋಬೇಕು? ಅದು ತಪ್ಪಲ್ವಾ? ಅವರು ಈಗಲೂ ಎಲ್ಲೋ ಒಂದು ಕಡೆ ಆರಾಮಾಗಿರ್ಬೋದು. ದೇವರು ನಮ್ಮ ಕಡೆ ಇದ್ದರೆ ಕಳೆದು ಹೋದವರು ಮತ್ತೆ ಕಣ್ಮುಂದೆ ಬರ್ತಾರಂತೆ ರಾಮ್ ಅಂತ ಅಳ್ತಾಳೆ ಪ್ರೇಮ. ಅರೆ, ಇಷ್ಟಕ್ಕೆಲ್ಲ ಯಾಕೆ ಎಮೋಷನಲ್ ಆಗ್ತೀಯಾ? ಸರಿ ಬಾ, ಮನೆಗೆ ಹೋಗೋಣ ಅಂತಾನೆ ರಾಮ್. ಈಚೆ ಶ್ರೀನಿವಾಸ್ ಕಾರಲ್ಲಿ ಹೋಗ್ತಾ ಮಹಾದೇವನ್ನೇ ನೋಡ್ತಾ ಅವನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಈಚೆ ಬಂದ ಅಂಗಡಿಯಲ್ಲಿ ಮಹಾದೇವ ಅವರಿಗೆ ಊಟ ತಂದು ಕೊಡ್ತಾನೆ. ಮಹಾದೇವ, ನೀನು ತಿನ್ನು ಕಂದ ಅಂತ ಅವನಿಗೆ ಊಟನ ತಿನ್ನಿಸ್ತಾ ಅಳ್ತಾರೆ ಶ್ರೀನಿವಾಸ್. ಅಲ್ಲ ಅಪ್ಪಾಜಿ, ನಾನು ಆವಾಗಲಿಂದ ನೋಡ್ತಾನೆ ಅವನೇ, ನಿಮಗೆ ಇದ್ದಕ್ಕಿದ್ದ ಹಾಗೆ ನನ್ನ ಮೇಲಿರೋ ಪಿರುತಿ ದುಪ್ಪಟ್ಟಾಗ್ಬಿಟ್ಟೈತೆ. ನಾನು ನೋಡಿದಾಗೆಲ್ಲ ಕಣ್ಣೀರು ಹಾಕ್ತಿದ್ದೀರಾ, ಇವಾಗ ನೋಡಿದರೆ ಮಗುವಿಗೆ ಊಟ ಮಾಡಿಸಿದ ಹಾಗೆ ಊಟ ಮಾಡಿಸ್ತಿದ್ದೀರಾ. ಏನು ಸಮಾಚಾರ ಅಂತಾನೆ ಮಹಾದೇವ. ಏನಿಲ್ಲ, ನೀನು ತಿನ್ನಪ್ಪ ಅಂತ ತಿನ್ನಿಸ್ತಾರೆ. ಕೊಡಿಲಿ, ನಾನು ಊಟ ಮಾಡಿಸ್ತೀನಿ ಅಂತ ಮಹಾದೇವ ಶ್ರೀನಿವಾಸ್ಗೆ ಊಟ ಮಾಡಿಸ್ತಾ ಸಂದಾಗಾಯ್ತಾ ಅಂತಾನೆ. ಶ್ರೀನಿವಾಸ್ ಅಳ್ತಾರೆ. ಈಚೆ ಪ್ರೇಮ ದೇವರಿಗೆ ಕೈ ಮುಗ್ದು, ನನಗೆ ಸರಿಯಾದ ದಾರಿ ತೋರಿಸಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರ ದೇವರೇ. ಇವಾಗ ನನ್ನ ಮನಸ್ಸಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಕುಟುಂಬದ ಇತಿಹಾಸ ಈಗ ನನಗೆ ಅರ್ಥ ಆಗಿದೆ. ನನ್ನ ಹೋರಾಟಕ್ಕೆ ಇವತ್ತು ಇನ್ನೂ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ಆ ದಾಮಿನಿ ಮುಖವಾಡ ಕಳ್ಸೋಕ್ಕೆ ನೀನೇ ದಾರಿ ತೋರಿಸ್ಬೇಕು ಅಂತ ಬೇಡ್ಕೋತಾಳೆ. ಆಗ ರಾಮ್ ಬಂದು ಪ್ರೇಮನ ನೋಡಿ ಅವಳು ಭುಜದ ಮೇಲೆ ಕೈ ಇಡ್ತಾನೆ. ಆಗ ಪ್ರೇಮ ಶಾಕ್ನಿಂದ ನೋಡ್ತಾ ಖುಷಿ ಆಗ್ತಾಳೆ. ಈಚೆ ಕಾವ್ಯ, ಮಹಾದೇವ, ನಿನಗೆ ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಹತ್ರನೇ ಹಾಗೆಲ್ಲ ಮಾತಾಡ್ತೀಯ? ನಿನಗೆ ಅಹಂಕಾರ ಜಾಸ್ತಿ ಆಗಿದೆ ಕಣೋ. ನಾನು ನಿನ್ನ ಮನಸ್ಸು ಒಳಗಡೆ ಪ್ರೀತಿ ಇಟ್ಕೊಂಡು ನಾಟಕ ಮಾಡ್ತಿದ್ದೀನ? ನಿನ್ನ ಹಾಗೆ ಗಾಡಿ ಕೆಳಗಡೆ ಮುಗಿಸಿ ಬಿಟ್ಟು ನಿನ್ನ ತಲೆನ ಪುಡಿ ಪುಡಿ ಮಾಡಬೇಕು ಅನ್ನಿಸ್ತಿದೆ. ನಿನ್ನ ಸೊಕ್ಕನ್ನು ಅಡಗಿಸದೇ ಇದ್ದರೆ ನನ್ನ ಹೆಸರು ಕಾವ್ಯನೇ ಅಲ್ಲ ಅಂತ ಕಾವ್ಯ ಹೇಳುವಾಗ ಮಹಾದೇವ ಅದನ್ನೆಲ್ಲ ಕೇಳಿಸ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.